ನೋಡಿ ಈಗ ನಾನು ಭೂವರ ಸ್ವಾಮಿ ಮಂಡಲ ರಂಗೋಲಿ ಹಾಕುವುದು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಫಸ್ಟಿಗೆ ಶ್ರೀ ಭೂವರಾಹ ಸ್ವಾಮಿ ನಮ ಅಂತ ಬರಬೇಕು. ಮತ್ತು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ ಫಸ್ಟಿಗೆ ಹಿಂಗೆ ಹಾಕಬೇಕು, ಆಮೇಲೆ ಮಂಡಲ ಬರ್ಕೋಬೇಕು. ನಾಲ್ಕು ಹೇಳಿ ಮಂಡಲ ಬರ್ಕೋಬೇಕು. ಈ ಥರ 4 ಬರ್ಕೋಬೇಕು. ನೋಡಿ 4 ಬರ್ಕೋಬೇಕು. ಮಧ್ಯೆ ಸ್ಟಾರ್ ಬರ್ಕೋಬೇಕು. ಮಧ್ಯೆ ಸ್ಟಾರ್ ಬರ್ಕೊಂಡು ನೋಡಿ ಎರಡೆ ಸುತ್ತ ಎರಡೆರಡು ಎಳೆ ಹಾಕ್ಕೋಬೇಕು. ನೋಡಿ ಹಿಂಗೆ ಹಾಕ್ಕೊಂಡು ಮತ್ತೆ ಹಿಂಗೆ ಹಾಕೋಬೇಕು. ನೋಡಿ ನಾಲ್ಕು ಕಡೆ ಹಿಂಗೆ ಹಾಕ್ಕೋಬೇಕು. ಮತ್ತು ಈ ಕಡೆನೂ ಅಷ್ಟೇ. ನೋಡಿ 4 ಕಡೆ ಇಷ್ಟು ಹಾಕ್ಕೊಂಡು ಮಧ್ಯ ಶ್ರೀ ಬರ್ಕೋಬೇಕು. ಈ ಕಡೆ ಚಕ್ರ, ಈ ಕಡೆ ಶಂಖ, ನೋಡಿ ಮತ್ತು ನಡುಕ್ ಪದ್ಮ ಬರ್ಕೋಬೇಕು. ಕಮಲ ಅಂದರೆ ನಿಮಗೆಲ್ಲ ಗೊತ್ತಲ್ಲ, ಕಮಲದಲ್ಲಿ ಮಧ್ಯಮ ಲಕ್ಷ್ಮಿ ಇರ್ತಾರೆ ಅಂತ. ನೋಡಿ ಮತ್ತು ಇಲ್ಲಿ 4 ಕಡೆ ಶ್ರೀಕಾರ ಬರ್ಕೋಬೇಕು. ಮತ್ತು ಇಲ್ಲಿ ಪದ್ಮ ಹಾಕ್ಕೋಬೇಕು. ನೀವು ಶ್ರೀಕಾರ ಕನ್ನಡದಾಗೂ ಹಾಕ್ಕೋಬೋದು, ಇಲ್ಲ ಸಂಸ್ಕೃತಿಯಾಗೂ ಬರ್ಕೋಬೋದು. ನನಗೆ ಯಾವಾಗಲೂ ಹಿಂಗೆ ಹಾಕಿ ರೂಢಿ, ನಾನು ಹಿಂಗೆ ಹಾಕ್ತಾಯಿದ್ದೀನಿ. ಕನ್ನಡದಾಗ ಕೂಡ ಬರ್ಕೋಬೋದು. ನೋಡಿ ಮತ್ತು ಕೆಳಗಡೆ ಹಾಕೋಬೇಕು.
9 ಗಿಡ ಹೇಳ್ಬೇಕು. 1 2 3 4 5 6 7 8 9. 9 ಹಾಕ್ಕೋಬೇಕು. ನೋಡಿ ಈ ಥರ ಹಾಕ್ಕೊಂಡು ಮಧ್ಯೆ ಮತ್ತೆ ಶ್ರೀಚಕ್ರ ಹಾಕ್ಕೋಬೇಕು. ಶ್ರೀಕಾರ ಹಾಕ್ಕೊಂಡು ನೋಡಿ ರಂಗೋಲಿ ಇಷ್ಟೇ. ನೋಡಿ ಎಲ್ಲದಕ್ಕೂ ಅರಿಶಿನ ಕುಂಕುಮ ಹಾಕಬೇಕು. ನೋಡಿ ಇದಕ್ಕೆಲ್ಲ ಅರಿಶಿನ ಕುಂಕುಮ ಹಾಕ್ಕೊಂಡು ಡೈಲಿ ಈ ಥರ ಹಾಕಬೇಕು. ಡೈಲಿ ಹಾಕಿ ಡೈಲಿ ತೆಗಿಬೇಕು. ಮತ್ತು 11 ಸಾರಿ ಶ್ಲೋಕ ಕೂಡ ಹೇಳ್ಬೇಕು. ನೋಡಿ ಶ್ಲೋಕ ಕೂಡ ಹೇಳಬೇಕು. ಸ್ವಲ್ಪ ಲಾಂಗ್ ಆಯಿತು ನೋಡಿ. ಇದು ಡೈಲಿ ಬರೆದು ಡೈಲಿ ಹಾಕಬೇಕು ರಂಗೋಲಿ. ಆ ಶ್ಲೋಕ ದಿನನಿತ್ಯ 11 ಸಾರಿ ಹೇಳಬೇಕು. ಮತ್ತು ಇವರಿಗೆ ದೀಪ ಧೂಪ ಮುಡಿಸ್ಬೇಕು. ಒಂದು ಗಂಧದ ಕಡ್ಡಿ ಬೆಳಗಬೇಕು. ಹೂವು ಇಡಬೇಕು. ಶ್ಲೋಕ ಹೇಳ್ಕೋಬೇಕು. ನೋಡಿ ಮನೆ ಇಲ್ದವ್ರಿಗೆ ಮನೆ ಯೋಗ ಬರ್ತೈತೆ. ಮತ್ತು ಇದ್ರ ಮಾಹಿತಿ ಏನಂದರೆ, ಫಸ್ಟಿಗೆ ಶ್ರೀಮನ್ನಾರಾಯಣರು ಭೂಮಿಗೆ ಬಂದಾಗ ಇವರಿಗೆ ಜಾಗ ಇರಲಿಲ್ವಂತೆ. ಬೋರಸ್ವಾಮಿ ಹತ್ರ ಕೇಳಿದ್ರಂತೆ. ಅವರು ಜಾಗ ಕೊಟ್ಟರೆ ನಮಗೇನು ಕೊಡ್ತೀರಾ ಅಂತ ಇವ್ರು ಕೇಳಿದ್ರಂತೆ. ಆವಾಗ ಅವ್ರು ಹೇಳಿದ್ರಂತೆ, ಶ್ರೀಮನ್ನಾರಾಯಣ, ನನ್ನ ಭಕ್ತರು ಬರೋರೆಲ್ಲ ಫಸ್ಟಿಗೆ ನಿನ್ನ ದರ್ಶನ ಮಾಡ್ಕೊಂಡು ಬಂದ ಮೇಲೆ ನನ್ನ ದರ್ಶನ ಮಾಡಿದ್ರೆ ಅವರಿಗೆ ಪೂರ್ಣ ಫಲ ಸಿಗುತ್ತೆ ಅಂತ ಹೇಳಿದ್ರಂತೆ. ಅದಕ್ಕೆ ಭೂಮಿಯಲ್ಲಿ ಇರೋರು ಈ ಮಂಡಲ ಹಾಕಿ, ಮನೆ ಇಲ್ದವ್ರು ಮಂಡಲ ಹಾಕಿ ಶ್ಲೋಕ ಹೇಳಿದರೆ ಬೇಗ ಮನೆ ಪ್ರಾಪ್ತಿ ಆಗ್ತೈತಂತೆ. ನೋಡಿ ಶ್ಲೋಕ ಕೂಡ ನೋಡ್ಕೊಳ್ಳಿ. ನೋಡಿ ಇದ್ರ ಮಾಹಿತಿ ಇಷ್ಟೇ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.